ತವರು ನೆಲದಲ್ಲೇ ಮಣ್ಣು ಮುಕ್ಕಿದ ಸಿಎಸ್ಕೆ ತಂಡ. ಚೆನ್ನೈ ವಿರುದ್ಧ ದಾಖಲೆ ಸೃಷ್ಟಿಸಿದ ಹೈದರಾಬಾದ್ ತಂಡ. 7 ಪಂದ್ಯ ಸೋತಿರುವ ಚೆನ್ನೈ ಪಡೆ ಟೂರ್ನಿಯಿಂದ ಬಹುತೇಕ ಹೊರಕ್ಕೆ. ನಾಳೆ ರಾಹುಲ್ಗೆ ಕೌಂಟರ್ ಕೊಡ್ತಾರಾ ಕಿಂಗ್ ಕೊಹ್ಲಿ? ಇದೆಲ್ಲವನ್ನ ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ನಿನ್ನೆ ನಡೆದ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಟಾಸ್ ಗೆದ್ದ ಎಸ್ಆರ್ಎಚ್ ಮೊದಲಿಗೆ ಫೀಲ್ಡಿಂಗ್ ಆಯ್ದುಕೊಳ್ತು. ಕ್ಯಾಪ್ಟನ್ ಧೋನಿ ಪಡೆ 19.5 ಓವರ್ಗಳಲ್ಲಿ ಎಲ್ಲ 10 ವಿಕೆಟ್ ಕಳೆದುಕೊಂಡು 154 ರನ್ ಕಲೆ ಹಾಕಿತು. 155 ರನ್ ಗುರಿ ಬೆನ್ನತ್ತಿದ ಹೈದರಾಬಾದ್ ತಂಡಕ್ಕೆ ಕಮಿಂದು ಮೆಂಡಿಸ್ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಜವಾಬ್ದಾರಿಯುತ ಆಟವಾಡಿ ಗೆಲುವು ತಂದುಕೊಟ್ರು. ನಿನ್ನೆಯ ಪಂದ್ಯ ಗೆಲ್ಲುವ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ದಾಖಲೆ ಬರೆದಿದೆ. ಇದೇ ಮೊದಲ ಬಾರಿಗೆ ಚೆನ್ನೈನಲ್ಲಿರೋ ಚೆಪಾಕ್ ಮೈದಾನದಲ್ಲಿ ಸಿಎಸ್ಕೆ ತಂಡವನ್ನ ಎಸ್ಆರ್ಎಚ್ ಸೋಲಿಸಿ ದಾಖಲೆ ಸೃಷ್ಟಿಸಿದೆ. ಹೈದರಾಬಾದ್ ತಂಡ 6 ಅಂಕ ಗಳಿಸಿ ಪಾಯಿಂಟ್ಸ್ ಟೇಬಲ್ನಲ್ಲಿ 8ನೇ ಸ್ಥಾನದಲ್ಲಿದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೇವಲ 4 ಅಂಕ ಗಳಿಸಿ ಕಡೆ ಸ್ಥಾನದಲ್ಲಿದೆ. ಆಡಿರೋ 9 ಪಂದ್ಯಗಳ ಪೈಕಿ 7 ಪಂದ್ಯ ಸೋತಿರೋ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈ ಬಾರಿಯ ಐಪಿಎಲ್ನಲ್ಲಿ ಬಹುತೇಕ ಲೀಗ್ ಹಂತದಲ್ಲಿ ಹೊರಬಿದ್ದಿದೆ. ನಾಳೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ರೋಚಕ ಹಣಾಹಣಿ ನಡೆಯಲಿದೆ. ಈ ಸೀಸನ್ನಲ್ಲಿ ಈವರೆಗೆ ಎದುರಾಳಿ ತಂಡಗಳ ತವರು ಮೈದಾನದಲ್ಲಿ 1 ಪಂದ್ಯ ಸೋಲದ ಆರ್ಸಿಬಿ ಡೆಲ್ಲಿ ವಿರುದ್ಧವೂ ಗೆಲ್ಲುವ ಹುಮ್ಮಸ್ಸಿನಲ್ಲಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದಿದ್ದ ಆರ್ಸಿಬಿ ವಿರುದ್ಧದ ಪಂದ್ಯ ಗೆದ್ದ ಬಳಿಕ ಡೆಲ್ಲಿ ತಂಡದ ಕೆಎಲ್ ರಾಹುಲ್ ಕಾಂತಾರ ಸ್ಟೈಲ್ ಸೆಲೆಬ್ರೇಷನ್ ಮಾಡಿದ್ರು. ಕೆಣಕಿದ ಯಾವುದೇ ಆಟಗಾರರಿಗೆ ಅಬ್ಬರದ ಆಟದ ಮೂಲಕವೇ ತಿರುಗೇಟು ನೀಡುವ ಕಿಂಗ್ ಕೊಹ್ಲಿ ನಾಳಿನ ಪಂದ್ಯ ಗೆದ್ದಲ್ಲಿ ಆಪ್ತನಾಗಿರೋ ಕೆಎಲ್ ರಾಹುಲ್ಗೂ ಕೌಂಟರ್ ಕೊಡ್ತಾರಾ ಅನ್ನೋ ಕುತೂಹಲ ಅಭಿಮಾನಿಗಳನ್ನ ಕಾಡಿದೆ.